ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವೆಂಕಟೇಶ್ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋನ ನಾನು ಮೈಸೂರಲ್ಲಿ ತೆಗ್ದಿದ್ದೀನಿ. ಸೊ ಮೈಸೂರು ಪ್ಯಾಲೇಸ್ ಕರ್ನಾಟಕದಲ್ಲಿ ಮೈಸೂರು ಡಿಸ್ಟಿಕಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಪ್ಲೇಸ್ ಅಂದರೆ ಅದು ಮೈಸೂರು ಪ್ಯಾಲೇಸ್. ಸೊ ನನಗೆ ಚಿಕ್ಕ ಏಜಿಂದ ಮೈಸೂರು ಪ್ಯಾಲೇಸ್ ನೋಡಬೇಕಂತ ತುಂಬ ಒಂದು ಆಸೆ ಇತ್ತು. ಬಟ್ ಆದರೂ ಒಂದು ಸಲ ಹೋಗೋಕ್ಕಾಗಿಲ್ಲ. ಬಟ್ ಈಗ ಒಂದು ಚಾನ್ಸ್ ಸಿಕ್ತು ನನಗೆ. ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ನಾನು ಹೋಗಿರೋದಕ್ಕೂ ಟೂ ರೀಸನ್ಸು. ಒಂದು, ಚಿಕ್ಕ ಏಜಿಂದ ನೋಡಬೇಕು ಅಂತ ಆಸೆ. ಇನ್ನೊಂದು, ಯೂಟ್ಯೂಬಲ್ಲಿ ವೀಡಿಯೋ ಹಾಕಬೇಕು, ವ್ಲಾಗ್ಸ್ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು ಅನ್ನೋ ರೀಸನ್ಗೋಸ್ಕರ ಬಂದಿದ್ದೀನಿ. ಸೊ ಬಂದುಬಿಟ್ಟು ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಕಂಪ್ಲೀಟ್ ಮೈಸೂರು ಪ್ಯಾಲೇಸ್ನ ಕವರ್ ಮಾಡಿದ್ದೀನಿ. ಈ ವಿಡಿಯೋ ತೆಗ್ದಿರೋದು iPhone 16 Pro ಇಂದ, ಜಸ್ಟ್ ಫಾರ್ ಇನ್ಫಾರ್ಮೇಷನ್. ಸೊ ಈ ವಿಡಿಯೋನ ಫುಲ್ಲಾಗಿ ನೋಡಿರಿ. ನಿಮಗೆ ಮೈಸೂರು ಪ್ಯಾಲೇಸ್ ಇಷ್ಟ ಅಂದರೆ ಈ ವಿಡಿಯೋಕ್ಕೂ ಒಂದು ಲೈಕ್, ಒಂದು ಶೇರ್ ಮಾಡಿರಿ. ಈ ವಿಡಿಯೋ ಸ್ವಲ್ಪ ಎಡಿಟಿಂಗ್ಸ್ ಹಂಗೆಲ್ಲ ಮಾಡಿದ್ದೀನಿ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ನನಗೆ ಅಷ್ಟೊಂದು ಗ್ರೇಟ್ ಲೆವೆಲ್ ಎಡಿಟಿಂಗು, ಗ್ರೇಟ್ ಲೆವೆಲ್ ವಿಡಿಯೋ ನಾಲೆಜ್ ಇಲ್ಲ. ವಿಡಿಯೋ ಮಾಡೋದು ಇಷ್ಟ, ವಿಡಿಯೋ ತೆಗೆಯೋದು ಇಷ್ಟ, ಲಾಗ್ಸ್ ಮಾಡೋದು ಇಷ್ಟ. ಸೊ ನನಗಿಷ್ಟ ಅಂದ ರೀಸನ್ಗೋಸ್ಕರ ಮಾತ್ರ ಮಾಡಿದ್ದೀನಿ. ಸೊ ನಂತರ ವೀಡಿಯೋ ಮಾಡೋದು ಇಷ್ಟ, ಒಂದು ವೀಡಿಯೋ ಕ್ರಿಯೇಟಿಂಗ್, ಫೋಟೋ ತೆಗೆಯೋದು, ಸುತ್ತಾಡೋದು, ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿ ಫೋಟೋಸ್ ವೀಡಿಯೋ ತೆಗೆಯೋದು ಇಷ್ಟ ಅನ್ನೋರು ಈ ವಿಡಿಯೋನ ನೋಡಿರಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಎಷ್ಟು ಶಾರ್ಟ್ಸ್ ವಿಡಿಯೋಲಿದೆ, ಎಲ್ಲ ಪ್ಲೇಸನ್ನು ಕವರ್ ಮಾಡಿದ್ದೀನ ಮೈಸೂರು ಪ್ಯಾಲೇಸಲ್ಲಿ. ಐ ಕವರ್ಡ್ ಹೋಲ್, ಬಟ್ ಅಲ್ಲಿ ನಮಗೆ ಅಲ್ಲಿ ಎಲ್ಲ ಕಡೆನೂ ಅವ್ರು ಅಲೋ ಮಾಡಲ್ಲ. ಸೊ ಅವರು ಅಲೋ ಮಾಡಿರೋ ಪ್ಲೇಸಿಂದ ತೆಗ್ದಿದ್ದೀನಿ, ನೀವು ನೋಡ್ಬೋದು. ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ವಿಡಿಯೋ ಹೇಗಿದೆ ಅಂತ. ಜಸ್ಟ್ ವಿಡಿಯೋ ಕ್ವಾಲಿಟಿ ನೋಡಿ, ಆ ಪ್ಲೇಸಸ್ ನೋಡಿ. ಸೊ ಇದು ನಮ್ಮ ಪ್ರೀವಿಯಸ್ ಪೀಪಲ್ಸ್ ಹೆಂಗೆ ಬೆಳೆದಿದ್ದಾರೆ, ಹಾಗಾದರೆ ರಾಜಕಳೆಲ್ಲ ಹೆಂಗೆ ಬೆಳೆದಿದ್ದಾರೆ ಅನ್ನೋದು, ಹೆಂಗೆ ಬದುಕಿದ್ದಾರೆ, ಅವ್ರ ಲೈಫ್ ಹೇಗಿತ್ತು ಅಂತ ನಾವು ತಿಳ್ಕೊಬೇಕು ಅಂದರೆ ನಾವು ಒಂದು ಹಿಸ್ಟ್ರಿ ನೋಡಬೇಕು, ಇಲ್ಲಾಂದರೆ ಹಿಸ್ಟಾರಿಕಲ್ ಪ್ಲೇಸಸ್ ನೋಡಬೇಕು. ಸೊ ಮೈಸೂರು ಪ್ಯಾಲೇಸ್ ಆಲ್ಸೋ ಒನ್ ಆಫ್ ದಿ ಹಿಸ್ಟಾರಿಕಲ್ ಪ್ಲೇಸ್ ಇನ್ ಕರ್ನಾಟಕ. ಸೊ ಯು ಕ್ಯಾನ್ ಸಿ ದಿಸ್. ಸೊ ನೋಡಿರಿ, ಅಲ್ಲಿ ಹೆಂಗೆ ನೋಡಿ, ಅಲ್ಲಿ ತುಂಬ ಆರ್ಟ್ಸ್, ಡ್ರಾಯಿಂಗ್ಸ್ ಎಲ್ಲ ಇತ್ತು. ಎಲ್ಲ ನೋಡಿದೆ, ಎಲ್ಲನೂ ಒಂದೊಂದು ಕ್ಲಿಪ್ ಹಾಕಿ ವೀಡಿಯೋ ಹಾಕಿದ್ದೀನಿ. ಸೊ ಮ್ಯಾಕ್ಸಿಮಮ್ ಪ್ಲೇಸಸ್ ಕವರ್ ಮಾಡಿದ್ದೀನಿ. ನೀವು ನೋಡಿ, ನೀವು ಮೈಸೂರು ಪ್ಯಾಲೇಸ್ ಹೋಗಿದ್ದರೆ ನೀವು ಯಾವುದಾದ್ರು ಪ್ಲೇಸಿಗೆ ಹೋಗಿದ್ದೀರಾ, ಮೈಸೂರು ಪ್ಯಾಲೇಸಲ್ಲಿ ನಿಮ್ಗೆ ಯಾವುದು ಇಷ್ಟ, ಇಲ್ಲ ಮೈಸೂರಲ್ಲಿ ನಿಮ್ಗೆ ಯಾವುದು ಇಷ್ಟ, ಇನ್ನೂ ಮೈಸೂರಲ್ಲಿ ಏನು ನೋಡಬೇಕಾಗಿರೋ ಪ್ಲೇಸಸ್ ಯಾವುದಾದಿದೆ, ಸೊ ಎಲ್ಲ ನನಗೂ ಒಂದು ಸಲ ಹೇಳ್ರಿ, ಕಮೆಂಟ್ ಹಾಕಿರಿ. ನೀವು ಹಾಕಿದ್ರೆ ಆ ಪ್ಲೇಸ್ಗೆಲ್ಲ ನಾನು ಹೋಗ್ಬಿಟ್ಟು ಈ ಥರ ವೀಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನನಗೂ ಅಷ್ಟೊಂದು ಗೊತ್ತಿಲ್ಲ ಮೈಸೂರಲ್ಲಿ ಏನೇನು ಪ್ಲೇಸ್ ನೋಡಬೇಕಾಗಿರೋದಿದೆ, ಯಾವ ಪ್ಲೇಸ್ ಫೇಮಸ್ ಆಗಿರೋ ಪ್ಲೇಸಸ್ ಇದ್ದಾವೆ ಅಂತ ಗೊತ್ತಿಲ್ಲ ನನಗೂ. ಸೊ ಅದಕ್ಕೋಸ್ಕರ ನನಗೆ ಆಸೆ ಇತ್ತು, ಅದಕ್ಕೋಸ್ಕರ ಪ್ಲೇಸ್ ಯಾವುದು ಹಂಗಂದರೆ ಮೈಸೂರು ಪ್ಯಾಲೇಸ್ ಮಾತ್ರ ನೋಡಿದ್ದೀನಿ, ಅದು ಮಾತ್ರ ವೀಡಿಯೋ ಹಾಕಿದ್ದೀನಿ. ಇದು ಒಂದು ಶಾರ್ಟ್ ಥರ ಟ್ರೈ ಮಾಡಿದೆ, ಬಟ್ ಫುಟೇಜ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ 6 minutes 14 seconds ಈ ವಿಡಿಯೋ ಇದೆ. ಬಟ್ ನಾನು ಶೂಟ್ ಮಾಡಿರೋದು ನಿಯರ್ 35 to 40 minutes ವೀಡಿಯೋ ಶೂಟ್ ಮಾಡಿದ್ದೀನಿ. ಆ 40 ವೀಡಿಯೋನ ಸ್ವಲ್ಪ ಮರ್ಜ್ ಮಾಡಿ 30 ಕನ್ವರ್ಟ್ ಮಾಡಿ ಒಂದು ಫುಲ್ ಓಲ್ಡ್ ವೀಡಿಯೋ ಹಾಕಿದ್ದೀನಿ, ದೊಡ್ಡ ವೀಡಿಯೋ. ಅದನ್ನು ನೋಡೋಕ್ಕೆ ಟೈಮ್ ಇರೋರು ಅದನ್ನು ನೋಡ್ಬೋದು. ಅದರಲ್ಲಿ ಸ್ಲೋ ಮೋಷನ್ಸ್ ವೀಡಿಯೋಸು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಕಂಪ್ಲೀಟ್ ವೀಡಿಯೋ ಅದು. ಇದೂ ಕಂಪ್ಲೀಟೇ, ಬಟ್ ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ ಸ್ವಲ್ಪ ಪ್ಲೇಸಲ್ಲಿ, ಬಿಕಾಸ್ ಟೈಮಿಂಗ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ. ಯಾಕಂದರೆ ಹಾಫ್ ಆನ್ ಅವರ್ ವೀಡಿಯೋ ಅಂದರೆ ಎಲ್ಲ ಜನ ನೋಡಲ್ಲ. ಬಿಕಾಸ್ ಒಂದು ಪ್ಲೇಸ್ನ ಹಾಫ್ ಆನ್ ಅವರ್ ಕುತ್ಕೊಂಡು ನೋಡೋಕ್ಕೆ ಎಷ್ಟು ಜನಕ್ಕೆ ಪೇಷನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ 5 minutes ನೋಡಿದ್ರೆ ಆ್ಯಕ್ಚುಲಿ ಕಷ್ಟ. ನಾನು ಶಾರ್ಟ್ಸ್ ಹಾಕಿದ್ರೇ ಅಷ್ಟು ಜನ ಈ ಥರ ವೀಡಿಯೋಸ್ ನೋಡ್ತಾ ಇಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸಮ್ ವೀಡಿಯೋಸ್ ನೋಡ್ತಾರೆ, ಸಮ್ ವೀಡಿಯೋಸ್ಗೆ ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು 6 minutes ಟ್ರೈ ಮಾಡಿದ್ದೀನಿ. ಜಸ್ಟ್ ಒಂದು ಸಲ ನೋಡಿರಿ, ನಿಮ್ಗೆ ಒಂದು ಮೈಸೂರು ಪ್ಯಾಲೇಸ್ ನೋಡಿರೋ ಫೀಲ್ ಪಕ್ಕ ಬಂದೇ ಬರುತ್ತೆ, ಅದು ಮಾತ್ರ ಗ್ಯಾರಂಟಿ. ಮತ್ತು ವೀಡಿಯೋ ತೆಗಿಯೋದು, ವೀಡಿಯೋ ಮಾಡೋದಕ್ಕೆ ಒಂದು ಪ್ಲೇಸ್ ಆಯಿತು. ನಿಮಗೆ ಈ ಥರ ಬಂದರೆ ನೀವು ಲಾಗ್ಸ್ ಮಾಡ್ಬೋದಾ, ಇಲ್ಲಿ ವೀಡಿಯೋ ಶಾರ್ಟ್ಸು ಇಲ್ಲ ವೀಡಿಯೋ ಕ್ರಿಯೇಷನ್ ಮಾಡೋರಿಗೆ ಇದು ಒಂದು ನೋಡದೇ ಇರೋರಿಗೆ ಈ ವಿಡಿಯೋ ಇಟ್ ಮೈಟ್ ಬಿ ಹೆಲ್ಪ್ಫುಲ್. ಸೊ ಐ ಥಿಂಕ್ ಸೊ ಈ ವಿಡಿಯೋನ ನೋಡಿರಿ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿರಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಕಮೆಂಟ್ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಕಳಿಸಿರಿ. ಈ ವಿಡಿಯೋನ ಕಳಿಸೋದ್ರಿಂದ ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ಸೊ ಕನ್ನಡಿಗರು, ನಾನು ಕನ್ನಡಕ್ಕೆ ಬಂದಿದ್ದೀನಿ, ಕನ್ನಡದಿಂದ ವೀಡಿಯೋ ಮಾಡಿದ್ದೀನಿ, ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ. ಸೊ ಕನ್ನಡಕ್ಕೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಯು ಶುಡ್ ಸಪೋರ್ಟ್ ಮೀ. ಐ ಆಮ್ ನಾಟ್ ಟೆಲ್ಲಿಂಗ್ ಇನ್ ಆರ್ಡರ್, ಬಟ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಶುಡ್ ಸಪೋರ್ಟ್ ಮೀ.
ಸೊ ನಿಮ್ಮ ಹತ್ರ ಬಂದಿದ್ದ ಮೇಲೆ ನೀವು ಸಪೋರ್ಟ್ ಮಾಡಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡಲೇಬೇಕು. ಸೊ ಹೆಲ್ಪ್ ಮಾಡಿರಿ, ಎಲ್ಲ ಸಪೋರ್ಟ್ ಮಾಡಿರಿ. ನನ್ನ ವೀಡಿಯೋಲಿ ಏನಾದ್ರು ತಪ್ಪು ಸರಿ ಇದ್ದರೆ ಹೇಳ್ರಿ, ಸರಿ ಮಾಡ್ಕೊಳ್ತೀನಿ. ತಪ್ಪು ಇರೋದನ್ನು ಸರಿ ಮಾಡ್ಕೊಳ್ತೀನಿ. ಮಾತು ಹೇಗಿದೆ ಅಂತ ಹೇಳ್ರಿ, ನನ್ನ ಕನ್ನಡ ಹೆಂಗೆ ಮಾತಾಡ್ತೀನಿ ಅಂತ ಹೇಳ್ರಿ. ಕನ್ನಡದಲ್ಲಿ ನಾವು ತಪ್ಪಿದ್ರೂ ನಾನು ಸರಿ ಮಾಡ್ಕೊಳ್ತೀನಿ. ಮ್ಯಾಕ್ಸಿಮಮ್ ತಪ್ಪು ಇರಲ್ಲ ಅಂತ ಒಪ್ಪಿದೆ, ಬಟ್ ಬಿಕಾಸ್ ಕನ್ನಡ ತುಂಬ ಇಷ್ಟ. ಸೊ ಇಷ್ಟಪಟ್ಟು ಕಲ್ತಿರೋದು, ಅಷ್ಟೊಂದು ತಪ್ಪು ಮಾಡಲ್ಲ ಅನಿಸುತ್ತೆ. ಬಟ್ ಆದರೂ ಐ ಲರ್ನ್ ಫ್ರಮ್ ಬ್ಯಾಂಗ್ಳೂರ್. ಸೊ ನಾನು ಕನ್ನಡ ಕಲ್ತಿರೋದು ಹೆಂಗೆ ಅಂದರೆ ಬ್ಯಾಂಗ್ಳೂರಿಂದ. ಸೊ ಬ್ಯಾಂಗ್ಳೂರು ಭಾಷೆ ಅವ್ರು ಹೆಂಗೆ ಮಾತಾಡ್ತಾರೋ ಅಲ್ಲಿರೋರು ಆ ಥರ ಮಾತಾಡ್ತೀನಿ. ಇಲ್ಲೇ ಇದು ಹೇಗಿದೆ ಅಂತ ನೀವು ಹೇಳ್ರಿ. ಮತ್ತು ಬೇರೆನೇ ಹೇಳೋದು, ವಾಟ್ ಶುಡ್ ಐ ಟೆಲ್? ವಿಡಿಯೋ ನೋಡಿರಿ. ಇದು ನೋಡಿ ಸ್ಮಾಲ್ ಸ್ಲೋ ಮೋಷನು. ಫೈನಲ್ ಎಂಡಿಗೆ ನಮ್ಮ ವೀಡಿಯೋ ಒಂದು ಸ್ಲೋ ಮೋಷನ್ ಇರಲಿ ಅಂತ ಆಗಿದ್ದೀನಿ. ಸೊ ವಿಡಿಯೋ ನೋಡಿ, ಸ್ಲೋ ಮೋಷನ್ಸ್ ವೀಡಿಯೋಸು ಮತ್ತು ಶಾರ್ಟ್ಸು ಕ್ಲಿಪ್ಸು ಎಲ್ಲ ಹೇಗಿದೆ ಅಂತ ಹೇಳಿ, ವೀಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ, ನಾನು ವೀಡಿಯೋ ತೆಗ್ದಿರೋ ರೀತಿ ಹೇಗಿದೆ ಅಂತ ಹೇಳಿ. ಸೊ ಧನ್ಯವಾದಗಳು.